ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅವರು ವೈಫಲ್ಯ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ನಿನ್ನೆ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರಲ್ಲ, ಅತಿ ಹೆಚ್ಚು ದೀರ್ಘಕಾಲ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ. ಅವರೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ನಾನು ಹೇಳಿದ ಅಂಕಿಅಂಶಗಳು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ಬಹುಶಃ ಅವರು ರಾಜಕೀಯ ನಿವೃತ್ತಿ ಪಡೆಯುವ ಕಾಲ ಸನ್ನಿಹಿತ ಆಗಿದೆ. ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದ್ರೆ ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದ್ರೆ ಅವ್ರು ರಾಜಕೀಯ ನಿವೃತ್ತಿ ಪಡಿಬೇಕು. ಏಕೆಂದರೆ ಎಲ್ಲ ನಾವಿಗೆ ನೋಡಿ ನಾವು ಹೇಳ್ತಾ ಇದ್ದೀವಲ್ಲ, 3,49,000 ಕೋಟಿ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅಂದರೆ ನಾವು 4,91,000 ಕೋಟಿ ರೂಪಾಯಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 2014ರಿಂದ 24ರ ಈ ಗಳಿಗೆಯವರೆಗೆ ಟ್ಯಾಕ್ಸ್ ಡೆವಲ್ಯೂಷನ್ ಪ್ಲಸ್ ಗ್ರಾಂಟ್ ಇನ್ ಏಡ್ ಕರ್ನಾಟಕಕ್ಕೆ ಬಂದಿದೆ. ತೆರಿಗೆ ಪಾಲು ಮತ್ತು ಸಹಾಯಧನ ಮತ್ತು ಅನುದಾನ ಕರ್ನಾಟಕಕ್ಕೆ ಬಂದಿದೆ. ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ಕೇವಲ 1,42,000 ಕೋಟಿ 10 ವರ್ಷಕ್ಕೆ. ಯಾವ್ದು ಜಾಸ್ತಿ? ನಮ್ಮ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಿರೋದೇ ಜಾಸ್ತಿ. ಇದು ಅವರು ಸುಳ್ಳು ಅಂತ ಸಾಬೀತುಪಡಿಸ್ಲಿ. ನಾವು ವಿಧಾನಸಭೆಯಲ್ಲೂ ನಮ್ಮ ವಿಪಕ್ಷ ನಾಯಕರು ಇದನ್ನು ಪ್ರಸ್ತಾಪನೆ ಮಾಡ್ತಾರೆ, ಅಲ್ಲೂ ಅವರಿಗೆ ಚಾಲೆಂಜ್ ಹಾಕ್ತಾರೆ. ಈಗ ಹೊರಗಡೆ ಬಂದು ಸುಳ್ಳು ಹೇಳ್ಬೋದು, ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ರೆ ಅದು ಹಕ್ಕುಚ್ಯುತಿ ಆಗತ್ತೆ. ಹಾಗಾಗಿ ಅಂದ್ರೆ ಅಲ್ಲಿಗೆ ಟ್ಯಾಕ್ಸ್ ಒಂದೇನಂದ್ರೆ ಟ್ಯಾಕ್ಸ್ ಸಂಗ್ರಹ ಜಾಸ್ತಿಯಾಗಿ ಒಂದು ನಿಮಿಷ ಒಂದೇನಂದ್ರೆ ಟ್ಯಾಕ್ಸ್ ಸಂಗ್ರಹ ಅದು ಬಿಜೆಪಿ ಸರ್ಕಾರದ ಸಾಮರ್ಥ್ಯವನ್ನು ತೋರಿಸುತ್ತೆ. ತೆರಿಗೆ ಸಂಗ್ರಹ ಆಗಿದೆ ಅಂದ್ರೆ ಗ್ರೋತ್ ಆಗಿದೆ ಅಂತ ಅವರು ಅವಾಗ ಒಪ್ಕೋಬೇಕಾಗತ್ತೆ. ನರೇಂದ್ರ ಮೋದಿಯವರು ಕಾಲದಲ್ಲಿ ಬಜೆಟ್ಟು 17 ಲಕ್ಷ ಕೋಟಿಯಿಂದ 42 ಲಕ್ಷ ಕೋಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಬಜೆಟ್ ಸೈಜು ಡಬಲ್ ಆಗಿಯೂ ಹೆಚ್ಚಾಗಿದೆ ಅಂದ್ರೆ ಇಟ್ ಈಸ್ ಗ್ರೋತ್, ಇದು ಡೆವಲಪ್ಮೆಂಟ್ ಆಗಿದೆ ಅಂತ ಒಪ್ಕೋಬೇಕಾಗತ್ತೆ. ಅವಾಗ ಅಲ್ಲ ಒಂದ್ ನಿಮಿಷ ಒಂದೇನಂದ್ರೆ ಈಗೇನಂದ್ರೆ ನೋಡಿ, ಅಲ್ಲ ಅವ್ರಿಗೆ ಒಂದು ಹೇಳಕ್ ಬಯಸೋದೇನಂದ್ರೆ, ಪ್ರತಿ ಸಂದರ್ಭದಲ್ಲಿ ನೀತಿ ಆಯೋಗ ಮತ್ತು ಫೈನಾನ್ಸ್ ಕಮಿಷನ್ ಎರಡು ಕೂಡ ಪ್ರಯಾರಿಟಿಗಳನ್ನು 5-5 ವರ್ಷಕ್ಕೆ ಚೇಂಜ್ ಮಾಡ್ತಿರ್ತವೆ. ಪ್ರೈಮರಿ ಎಜುಕೇಷನ್ಗೆ ಆದ್ಯತೆ ಕೊಡಬೇಕು ಅಂತ ಬಂದಾಗ ಯಾವ ರಾಜ್ಯದಲ್ಲಿ ಪ್ರೈಮರಿ ಎಜುಕೇಷನ್ ವೀಕ್ ಇರುತ್ತೋ ಅಲ್ಲಿಗೆ ಅನುದಾನ ಜಾಸ್ತಿ ಹೋಗುತ್ತೆ. ಯಾವ ರಾಜ್ಯದಲ್ಲಿ ಪ್ರೈಮರಿ ಎಜುಕೇಷನ್ ಕಂಫರ್ಟಬಲ್ ಇರುತ್ತೆ ಅಲ್ಲಿ ಸ್ವಾಭಾವಿಕವಾಗಿ ಕಡಿಮೆ ಹೋಗುತ್ತೆ. ಈಗ ಮನೆಗೆ ನಲ್ಲಿ ಸಂಪರ್ಕ ಅಂತ ಇಟ್ಕೊಳ್ಳಿ, 90% ಮುಂಚೆನೇ ನಲ್ಲಿ ಸಂಪರ್ಕ ಆಗಿದ್ರೆ ಅದ್ರ ಹೆಸರಿನಲ್ಲಿ ಬಿಲ್ ಮಾಡೋಕ್ಕಾಗಲ್ಲ. ಎಲ್ಲ 10% ಮಾತ್ರ ಅಲ್ಲಿ ಕೊಡ್ತಾರೆ, ಇನ್ನೊಂದು ಯಾವುದೋ ರಾಜ್ಯದಲ್ಲಿ 90% ನಲ್ಲಿ ಸಂಪರ್ಕ ಇಲ್ಲ ಅಂದ್ರೆ ಅಲ್ಲಿಗೆ ಆ ನಲ್ಲಿ ಸಂಪರ್ಕಕ್ಕೆ ಅನುದಾನ ಜಾಸ್ತಿ ಹೋಗುತ್ತೆ. ಇಲ್ಲಿ ಕೇವಲ ನೀತಿ ಆಯೋಗ ಇರಲಿ, ಹಣಕಾಸು ಆಯೋಗ ಇರಲಿ, ಅವರು ಪ್ರಯಾರಿಟಿಗಳನ್ನು ಫಿಕ್ಸ್ ಮಾಡ್ತಾರೆ ರಾಜ್ಯಗಳಿಗೆ. ಅಲ್ಲಿ ಜನರಲೈಸ್ ಮಾಡಿ ನಿನ್ನ ಪಾಲಿಷ್ಟು ಏನು ಬೇಕಾದ್ರೂ ಹೊಡ್ಕೊಂಡು ಹೋಗು ಅಂತ ಹೇಳಲ್ಲ. ಆ ಥರದ ಪದ್ಧತಿ ಇಲ್ಲ. ಆದರೆ ಒಂದೇನಂದ್ರೆ ಆದ್ರೆ ಅವ್ರಿಗೆ ಒಂದು ಮಾತು ಅದೇ ಈಗೇನಂತಂದ್ರೆ ಎಲ್ಲ ಕಡೆಯಲ್ಲೂ ಪೊಲಿಟಿಕಲಿ ಮೋಟಿವೇಟೆಡೇ ಇವ್ರು ಮಾಡ್ತಿರೋದು, ರಾಜಕೀಯ ದುರುದ್ದೇಶದಿಂದಲೇ ಮಾಡ್ತಿರೋದು. ಚುನಾವಣೆಗೆ ಮುಂಚೆ ಪೇ CM ಅಂತ ಅಭಿಯಾನ ಮಾಡಿದ್ರು. ಈಗ ಅದೇ ಕೆಂಪಣ್ಣ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ್ದಾರೆ ಅಂದಮೇಲೆ ಅವತ್ತು ವೀರಾವೇಶದಿಂದ ಮಾತಾಡ್ತಿದ್ದಂಥ ಸಿದ್ದರಾಮಯ್ಯನವ್ರ ವೀರಾವೇಶ ಇವತ್ತು ಎಲ್ಲಿಗೆ ಹೋಗಿದೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.